ಸ್ನೇಹಿತರೆ, ಆಗಲೇ ನಾನು ಮಗುವಿನ ಒಂದು ವಿಡಿಯೋ ಹಾಕಿದ್ದೆ. ತುಂಬ ಅಮಾನುಷವಾಗಿ ಹೊಡಿತಾ ಇದ್ದಂತಹ ಒಂದು ಘಟನೆಯನ್ನು ಆಧರಿಸಿರುವಂಥದ್ದು. ಆ ವ್ಯಕ್ತಿ ಯಾರು ಅಂತ ಹುಡುಕ್ತಾ ಹೋದಾಗ ಬಹಳಷ್ಟು ಜನ ನಂಗೆ ಮೆಸೇಜ್ ಹಾಕಿದ್ರು. ಈತನ ಹೆಸರು ವೀರೇಶ್ ಹಿರೇಮಠ್, ಚಿತ್ರದುರ್ಗದ ಚಳ್ಳಕೆರೆಯ ನಾಯಕನಹಟ್ಟಿಯ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಸಂಸ್ಕೃತ ಪಾಠಶಾಲೆಯ ಮುಖ್ಯ ಶಿಕ್ಷಕ ಈತ. ಈ ವಿಡಿಯೋ ನಾವೇನು ನೋಡಿ ಇವಾಗ ಬಹಳ ನೋವಾಯಿತು. ಮತ್ತೆ ಬಹಳಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಪೋಸ್ಟ್ ಮಾಡಿದ್ರ ಒಂದು ಪ್ರಯುಕ್ತ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ಸೋಷಿಯಲ್ ಮೀಡಿಯಾ. ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಅಂದ್ರೆ ನನಗೆ ಇವಾಗಷ್ಟೇ ಗೊತ್ತಾಗಿತ್ತು ಈ ವಿಡಿಯೋ. ಅದಕ್ಕೆ ನೀವೆಲ್ಲ ಇಷ್ಟು ಪರಿಯಾಗಿ ಸ್ಪಂದಿಸಿದ್ರಿ. ಬೆಳಗ್ಗೆಯಿಂದಲೂ ಕೂಡ ಅದು ಬೇರೆ 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 ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ಓಡಾಡ್ತು. ಅದನ್ನ ಮನಗಂಡು ನಮ್ಮ ಮಕ್ಕಳ ಆಯೋಗದ ಅಧ್ಯಕ್ಷರು ತಿಪ್ಪೇಸ್ವಾಮಿ ಅವರನ್ನ ಕರೆ ಮಾಡಿ ಕೇಳಿದೆ, ಸರ್ ಏನಾಗಿದೆ ಇವಾಗ ಅಂತ. ಆತ ರಾತ್ರಿನೇ ಈ ವಿಚಾರ ಸ್ವಲ್ಪ ಜಾಸ್ತಿ ವೈರಲ್ ಆಗಿದ್ರಿಂದ ರಾತ್ರಿನೇ ಓಡೋಗಿದ್ದಾನೆ ಪಾಠಶಾಲೆಯಿಂದ. ಕಲಬುರ್ಗಿಯಲ್ಲಿ ಸಿಕ್ಕಾಕೊಂಡು ಈಗಾಗಲೇ FIR ದಾಖಲಾಗಿದೆ. ಅದು 1 ವರ್ಷ ಹಳೆಯ ವಿಡಿಯೋ ಆದ್ರೂ ಕೂಡ ಆ ಅಮಾನುಷ ಘಟನೆಯನ್ನ ಯಾರೂ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅವರು ಒಂದು ವಿಡಿಯೋ ಮಾಡಿದ್ದಾರೆ. ನೀವು ಏನಾದ್ರೂ ಸುತ್ತಮುತ್ತ ಆ ರೀತಿಯ ಘಟನೆ ನೋಡಿದ್ರೆ ಒಂದು ವಿಡಿಯೋ ಮಾಡ್ಕೊಳ್ಳಿ. ಜೊತೆಗೆ 1098-1098ಗೆ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡೋದನ್ನ ಮರಿಬೇಡಿ. ನೋಡಿ, ಮಕ್ಕಳಿಗೆ ಒಂದು ಹಂತದವರೆಗೂ ಶಿಕ್ಷಿಸಬೇಕು, ಹೌದು, ಶಿಸ್ತನ್ನ ಕಲಿಸ್ಲಿಕ್ಕೆ. ಆದ್ರೆ ಈ ಪರಿಯಾಗಿ ಸೈಕೋ ತರ ಅಲ್ಲ ಟ್ರೀಟ್ ಮಾಡೋದು. ಇದು ಖಂಡಿತ ಸಹಿಸ್ಲಿಕ್ಕೆ ಅಸಾಧ್ಯ, ಅದು ಯಾರೇ ಆಗಿರ್ಲಿ. ಸೊ ಆ ವೀರೇಶ್ ಹಿರೇಮಠ್ ಗೆ ತಕ್ಕ ಶಾಸ್ತಿ ಆಗಲಿ. FIR ದಾಖಲಾಗಿದೆ, ಅರೆಸ್ಟ್ ಕೂಡ ಮಾಡಲಾಗಿದೆ. ನಮ್ಮ ಒಂದು ಮಕ್ಕಳ ಆಯೋಗದ ಅಧ್ಯಕ್ಷರಾದಂತಹ ತಿಪ್ಪೇಸ್ವಾಮಿ ಅವರಿಗೆ ಮತ್ತು ನಮ್ಮ ಆರಕ್ಷಕರಿಗೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಸಲ್ಯೂಟ್. ಅಷ್ಟು ಬೇಗ ಸ್ಪಂದಿಸಿ ಆತನನ್ನ ಅರೆಸ್ಟ್ ಮಾಡಿರೋದಕ್ಕೆ ಯಾರೆಲ್ಲ ಸ್ಪಂದಿಸಿದ್ರಿ, ಥ್ಯಾಂಕ್ ಯು ಸೋ ಮಚ್.